ಕೆಲವೊಮ್ಮೆ ಮನೆಯಲ್ಲಿ ಪಲ್ಯ ಸಾಂಬಾರಿಗೆ ಬಳಸಿ ಸ್ವಲ್ಪ ತರಕಾರಿ ಮಿಕ್ಕಿರ್ತದೆ, ಅಂದರೆ ಒಂದೆರಡು ತರಕಾರಿ ಮಿಕ್ಕಿರ್ತದೆ. ಇದನ್ನು ಪುನಃ ಬಳಸಿ ಪಲ್ಯ ಮಾಡಲು ಸಾಕಾಗುವುದಿಲ್ಲ. ಅಂಥವುದೇ ಉಳಿದ ತರಕಾರಿಯನ್ನು ಬಳಸಿ ರುಚಿಯಾದ ತರಕಾರಿ ಗೊಜ್ಜನ್ನು ತಯಾರು ಮಾಡೋಣ. ಈ ಗೊಜ್ಜಿದೆಯಲ್ಲ, ಬಿಸಿ ಅನ್ನ, ಚಪಾತಿ, ರೊಟ್ಟಿ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಮಿಕ್ಸಿ ಜಾರಲ್ಲಿ ಕೆಲವು ಸಾಮಗ್ರಿಗಳನ್ನು ಸೇರಿಸಿ ರುಬ್ಬಿಕೊಳ್ಬೇಕು. ಇಲ್ಲಿ ಒಂದು ಸಾಧಾರಣ 6 ಸ್ಪೂನಷ್ಟು ತೆಂಗಿನ ತುರಿ, 1 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ರುಬ್ಬುವ. ಇಲ್ಲಿ ಮಸಾಲೆ ಅರ್ಧ ರುಬ್ಬಿದಾಗಿದೆ. ಈಗ ಇದರಲ್ಲಿ 2 ಹಸಿಮೆಣಸು ತುಂಡು ಮಾಡಿ ಸೇರಿಸುವ. ಜೊತೆಗೆ 1/4 ನೀರುಳ್ಳಿಯ ಚೂರುಗಳನ್ನು ಸಹ ಸೇರಿಸಬೇಕು. ಈಗ ಇದನ್ನು ಸ್ಮೂತಾಗಿ ನಾವು ಗ್ರೈಂಡ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಕುಕ್ಕರ್ ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 3 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಇಲ್ಲಿ ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ಒಗ್ಗರಣೆಯ ಸಾಮಗ್ರಿ ಸಿಡಿಯಲು ಪ್ರಾರಂಭವಾಗುವಾಗ ಉಳಿದ 3/4 ನೀರುಳ್ಳಿದು ಚೂರುಗಳನ್ನು ಇದರಲ್ಲಿ ಸೇರಿಸುವ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಸೇರಿಸಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ನೀರುಳ್ಳಿದು ರಾ ಸ್ಮೆಲ್ ಹೋಗಿ ಕರಿಬೇವಿನ ಎಲೆ ಸ್ವಲ್ಪ ಬಾಡಿದ ಮೇಲೆ ನಾವು ಆಗಲೇ ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಸೇರಿಸುವ. ಎಣ್ಣೆಯಲ್ಲಿ ಮಸಾಲೆಯನ್ನು ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಸಾಧಾರಣ 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡುವ. ಈಗ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸಬೇಕು. ಹುಡಿಗಳನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮನ್ನು ಲೋ ಮಾಡುವ. 1/4 ಸ್ಪೂನ್ ಅರಶಿನ ಹುಡಿ, 2 ಸ್ಪೂನಷ್ಟು ಸಾಂಬಾರು ಹುಡಿ, ಅರ್ಧ ಸ್ಪೂನ್ ಅಚ್ಚ ಖಾರದ ಹುಡಿಯನ್ನು ಸೇರಿಸಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಬೇಕು. ಅರ್ಧ ನಿಮಿಷ ಫ್ರೈ ಮಾಡಿದರೆ ಸಾಕು. ಈಗ ಮಸಾಲೆ ರುಬ್ಬಿದ ಜಾರಲ್ಲೇ 1 ಕಪ್ ನೀರನ್ನು ಸೇರಿಸಿ ಅದನ್ನು ಸಹ ಇದಕ್ಕೆ ಸೇರಿಸಬೇಕು. ಈ ಗೊಜ್ಜಿಗೆ ಇದೆಯಲ್ಲ, ಇದೇ ತರಕಾರಿ ಅಥವಾ ಇಂತಿಷ್ಟೇ ಪ್ರಮಾಣದ ತರಕಾರಿ ಅಂತ ಬೇಕಾಗಿಲ್ಲ. ನಿಮ್ಮ ಹತ್ರ ಯಾವ ತರಕಾರಿ ಇದೆ ಅಥವಾ ನಿಮಗೆ ಯಾವ ತರಕಾರಿ ಇಷ್ಟ ಅದನ್ನು ಬಳಸಬಹುದು. ನಾನಿಲ್ಲಿ 1 ಬಟಾಟೆ, ಸ್ವಲ್ಪ ಬೀನ್ಸ್, 1 ಚಿಕ್ಕ ತುಂಡು ಕ್ಯಾಬೇಜ್, 1 ಕ್ಯಾರೆಟ್, ಸಣ್ಣ ನವಿಲುಕೋಸು ಹಾಗೂ 1 ಚಿಕ್ಕ ಗೋಬಿದು ತುಂಡು ಇದನ್ನು ಬಿಸಿ ನೀರಲ್ಲಿ ಹಾಕಿ ತೊಳೆದಿಟ್ಟಿದ್ದೇನೆ, ಅದನ್ನು ಸೇರಿಸ್ತಾ ಇದ್ದೇನೆ. ಈ ಬದಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ಉಪ್ಪನ್ನು ಸೇರಿಸುವ. ಉಪ್ಪಿನ ಪ್ರಮಾಣ ಕಡಿಮೆ ಅಂತ ಎಣಿಸಿದರೆ ನೀವು ನಂತರ ಬೇಕಾದರೆ ನೋಡಿ ಸೇರಿಸಬಹುದು. ತೊಳೆದಿಟ್ಟ ತರಕಾರಿಯನ್ನು ಸಹ ಸೇರಿಸಿದ್ದೇನೆ. ಮಸಾಲೆ ಜೊತೆಗೆ ಈ ತರಕಾರಿ ಚೆನ್ನಾಗಿ ಬೆರೆಸಿಕೊಳ್ಬೇಕು. ತರಕಾರಿ ಬೇಯಲು ಎಷ್ಟು ಅಗತ್ಯ ಉಂಟು ನೋಡಿ ಅಷ್ಟೇ ನೀರನ್ನು ಸೇರಿಸಬೇಕು. ಇಲ್ಲಿ ಸಾಧಾರಣ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ 5 ಸೀಟಿ ತೆಗಿಬೇಕು. ಇದು ತರಕಾರಿ ಗೊಜ್ಜಾಗಿರುವುದರಿಂದ ತರಕಾರಿ ಒಳ್ಳೆ ಬೇಯಬೇಕು, ಓವರ್ ಕುಕ್ ಆಗಬೇಕು. ಅಂದರೆ ನಾವು ಮಾಮೂಲಿ ಬೇಯಿಸ್ತೇವಲ್ಲ ಅದಕ್ಕಿಂತ ಜಾಸ್ತಿಯೇ ಬೇಯಬೇಕು. ಈಗ ನೋಡಿ 5 ಸೀಟಿ ಬಂದಾಗಿದೆ. ಕುಕ್ಕರಿದು ಲಿಡ್ಡನ್ನು ಓಪನ್ ಮಾಡಿ ಇಟ್ಟಿದ್ದೇನೆ. ತರಕಾರಿ ಒಳ್ಳೆ ಬೆಂದಿದೆ. ಈಗ ಪುನಃ ಗ್ಯಾಸಿದು ಫ್ಲೇಮ್ ಆನ್ ಮಾಡುವ. ಕನ್ಸಿಸ್ಟೆನ್ಸಿ ನೋಡಿ ಪರ್ಫೆಕ್ಟ್ ಆಗಿದೆ. ನೀರು ಸ್ವಲ್ಪ ಕಡಿಮೆ ಅಂತ ಎನಿಸಿದರೆ ನೀವು ಅರ್ಧ ಕಪ್ಪಷ್ಟು ನೀರು ಸೇರಿಸಬಹುದು. ಇದು ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಹಾಗಾಗಿ ಜಾಸ್ತಿ ನೀರಿದು ಅವಶ್ಯಕತೆ ಇಲ್ಲ. ಈಗ ಈ ರೀತಿಯಲ್ಲಿ ಕುದಿ ಬರ್ತಾ ಇರುವಾಗ ಇದರಲ್ಲಿ ತೆಂಗಿನಕಾಯಿಯ ತುರಿ ಹಾಗೂ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪಿನ ಚೂರುಗಳನ್ನು ಸಹ ಸೇರಿಸಿ ಮಿಕ್ಸ್ ಮಾಡುವ. 1-2 ನಿಮಿಷಗಳ ಕಾಲ ಕುದಿಸಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿದರೆ ರುಚಿಯಾದ ತರಕಾರಿ ಗೊಜ್ಜು ತಯಾರಾಗ್ತದೆ. ಈ ಗೊಜ್ಜು ಇದೆಯಲ್ಲ, ಬಿಸಿ ಅನ್ನ, ಚಪಾತಿ, ಪೂರಿ ಯಾವುದ್ರ ಜೊತೆ ಬೇಕಾದರೂ ನೀವು ಸವಿಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.